ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ತಾವು ಸಾಲ್ಟ್ ಬಗ್ಗೆ ಹೇಳ್ತಿದ್ರೆ, ವಾಟ್ ಇಸ್ ಯುವರ್ ಸ್ಪೆಸಿಫಿಕ್ ಸೇ ಆನ್ ಸೈಂಧವ ಲವಣ ವಿತ್ ರೆಸ್ಪೆಕ್ಟ್ ಟು ಥೈರಾಯ್ಡ್? ಸಿಂಧುಪ್ಪು ಅಂತ ಏನು ಕರಿತೀವಿ ಆಡು ಭಾಷೆಯಲ್ಲಿ. ಅದಕ್ಕೂ ಥೈರಾಯ್ಡಿಗೆ ಏನು ಡೈರೆಕ್ಟ್ ಕನೆಕ್ಷನ್ ಇಲ್ಲ. ನಾನು ಥೈರಾಯ್ಡಿಗೆ ಅದಕ್ಕೆ ಕನೆಕ್ಷನ್ ತಂದದ್ದು ನಾವು ಇದಕ್ಕೆ ಅಯೋಡಿನ್ ಹಾಕೋದಕ್ಕೆ, ಉಪ್ಪಿಗೂ ಅದಕ್ಕೆ ಏನು ಸಂಬಂಧ ಇಲ್ಲ. ಸೈಂಧುಪ್ಪು ಅಂದರೆ ನಾವು ನಿಮ್ಮ ಸೈಂಧುಪ್ಪು ಅಂದರೆ ನೀವು ಏನು ತಿಳ್ಕೊಳ್ಳೋದು ನನಗೆ ಗೊತ್ತಿಲ್ಲ. ಅದರಲ್ಲಿ ಸ್ವಲ್ಪ ಮೆಗ್ನೇಷಿಯಮ್ ಉಂಟು. ನಮ್ಮ ಈ ಖಾಲಿ ಉಪ್ಪು ಉಂಟಲ್ವ ಈ ಅಂಗಡಿಯಲ್ಲಿ ಬಿಳಿ ಉಪ್ಪು, ಅದರಲ್ಲಿ ಖಾಲಿ ಸೋಡಿಯಂ ಇರೋದು. ಆ ಸೈಂಧುಪ್ಪಿನಲ್ಲಿ ಸ್ವಲ್ಪ ಪೊಟ್ಯಾಷಿಯಮ್ ಉಂಟು. ಪೊಟ್ಯಾಷಿಯಮ್ ಒಳ್ಳೆಯದು, ಆದರೆ ಪೊಟ್ಯಾಷಿಯಮ್ ಎಲ್ರಿಗೂ ಕೊಡಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ಏನಾದರೂ ಕಿಡ್ನಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಪೊಟ್ಯಾಷಿಯಮ್ ಹೆಚ್ಚಾಗಿರುವಾಗ ಅಂಥವ್ರಿಗೆ ಪೊಟ್ಯಾಷಿಯಮ್ ಕೊಡಲಿಕ್ಕೆ ಆಗೋದಿಲ್ಲ. ಇಲ್ಲದಿದ್ದರೆ ಪೊಟ್ಯಾಷಿಯಮ್ ಭಾಳ ಒಳ್ಳೆಯದು. ಈ ಥೈರಾಯ್ಡ್ಗೆ ಸಂಬಂಧಪಟ್ಟ ಹಾಗೆ ಸ್ಪೆಸಿಫಿಕ್ ಡಯಟಿನ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲೋದಾದರೆ ಏನಂತ ಹೇಳ್ತೀರಿ ಡಾಕ್ಟ್ರ್? ಏನು ಅಂಥದ್ದೇನು ಹೊಸ್ತೇನಿಲ್ಲ. ಅಯೋಡಿನ್ ಕಂಟೈನಿಂಗ್ ಫುಡ್ಸ್ ಎಲ್ಲದರಲ್ಲೂ ವೆಜಿಟೇಬಲ್ಸ್ನಲ್ಲೂ ಉಂಟು, ಪ್ರಾಣಿಯಲ್ಲಿ ಉಂಟು. ಹಾಗಾಗಿ ಫುಡ್ ನನ್ನ ಅಭಿಪ್ರಾಯದಲ್ಲಿ ಯಾವುದಾದ್ರೂ ಒಂದು ಆರ್ಗಾನಿಕ್ ಆಗಿ ಒಂದು ಆಹಾರ ತಿನ್ನೋದು ಅಂತ ಇರಬಾರ್ದು. ದೇಹಕ್ಕಾಗಿ ಆಹಾರ, ಆಹಾರ ಸರ್ವಕಾಲದಲ್ಲೂ ಎಲ್ಲರಿಗೂ ಒಳ್ಳೆಯದು. ಮತ್ತು ಆಹಾರ ಏನು ಅಂದರೆ ಅದು ಸಾತ್ವಿಕ ಆಹಾರ ಆಗಿರಬೇಕು. ಆದಷ್ಟು ಬೇಯಿಸದ ಆಹಾರ. ನಾವು ಎಷ್ಟು ನೇಚರಿಗೆ ಹತ್ತಿರ ಇರ್ತೇವೆ ಅಷ್ಟು ಆರೋಗ್ಯದಲ್ಲಿರ್ತೇವೆ. ಈಗ ನೋಡಿ, ತುಂಬ ಜನ ರಾತ್ರಿ ಎಲ್ಲ ಏರ್ ಕಂಡೀಷನ್ ಕೋಣೆಯಲ್ಲಿ ಮಲಗ್ತಾರೆ. ಅದು ಒಳ್ಳೆಯದಲ್ಲ. ಯಾಕೆಂದರೆ ಅದು ಆ ಗಾಳಿ ಒಳ್ಳೆಯದಲ್ಲ. ನಮಗೇನು ಬೇಕು? ಹೊಸ ಗಾಳಿ ಬೇಕು, ಫ್ರೆಶ್ ಏರ್ ಬೇಕು. ಆ ಫ್ರೆಶ್ ಏರಿಗಿಲ್ಲ. ಈಗ ಅನೇಕ ಸಂದರ್ಭದಲ್ಲಿ ನಾವು ಲೈಫ್ ಸ್ಟೈಲ್ಸ್ ಬಗ್ಗೆ ಹೇಳ್ತಿದ್ವಿ. ಈ ಲೈಫ್ ಸ್ಟೈಲು ಥೈರಾಯ್ಡ್ಗೆ ಹೇಗೆ ನಾವು ಲಿಂಕ್ ಮಾಡ್ಬೋದು, ಅದರ ಗಮನೀಯವಾಗಿ ಏನೆಲ್ಲ ಅಂಶಗಳನ್ನ ನಾವು ನೋಡಬೇಕು ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟ ಹಾಗೆ? ಆಕ್ಟಿವ್ ಲೈಫ್ ಸ್ಟೈಲ್ ಬಹಳ ಇಂಪಾರ್ಟೆಂಟ್ ಅಂತ. ಆಕ್ಟಿವ್ ಲೈಫ್ ಸ್ಟೈಲ್ ಇಂಪಾರ್ಟೆಂಟು. ಜಾಸ್ತಿ ಇದ್ದಲ್ಲಿ ಥೈರಾಯ್ಡ್ಗೆ ಸ್ಟ್ರೆಸ್ ಥೈರಾಯ್ಡಿಗೆಲ್ಲ ದೇಹಕ್ಕೆಲ್ಲ ಕಷ್ಟ. ಎಲ್ಲ ಸರ್ವಾಂಗಕ್ಕೆ ಸ್ಟ್ರೆಸ್ ಅಂದರೆ ಏನು? ಸ್ಟ್ರೆಸ್ ಬೇಕು. ಸ್ಟ್ರೆಸ್ ಇಲ್ಲದೆ ಮನುಷ್ಯ ಬದುಕಲಿಕ್ಕೆ ಆಗೋದಿಲ್ಲ. ಡಿಸ್ಟ್ರೆಸ್. ಆ ಸ್ಟ್ರೆಸ್ಸಿಗೆ ನಾವು ಬೆಂಡ್ ಆಗಬಾರ್ದು. ನಿಮಗೆ ಸ್ಟ್ರೆಸ್ಸೇ ಇಲ್ಲದಿದ್ದರೆ ನೀವು ಬದುಕೋದಿಲ್ಲ. ಹೆಚ್ಚಂದರೆ 1 ವಾರ ಅದರೊಳಗೆ ಸತ್ತು ಹೋಗ್ತೀರಾ. ಸ್ಟ್ರೆಸ್ ಬೇಕು. ಹಿಂದಿನ ಎಪಿಸೋಡಲ್ಲಿ ಹೇಳಿದಿರಿ, ಹಿಮಾಲಯದಲ್ಲಿ ಸ್ಟ್ರೆಸ್ ಇಲ್ಲ ಅಂತ. ಹಿಮಾಲಯದಲ್ಲಿ ಕೂತಿದ್ರೆ 1 ವಾರದ ಮೇಲೆ ಜೀವಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ಟ್ರೆಸ್ ಬೇಕು ಜೀವನದಲ್ಲಿ. ಕೆಲಸ ಮಾಡೋದು ಒಂದು ಸ್ಟ್ರೆಸ್ಸೇ, ಆದರೆ ಅದನ್ನು ಪ್ರೀತಿಸಬೇಕು. ಯೂ ಸ್ಟ್ರೆಸ್ ಅಂತ. ಹೌದು, ಅದಕ್ಕೆ ಯೂ ಸ್ಟ್ರೆಸ್ ಅಂತ ಹೇಳೋದು. ಅದು ಆ ಸ್ಟ್ರೆಸ್ಸನ್ನು ಪ್ರೀತಿಸಬೇಕು. ಈಗ ನೆಗ್ಲೆಕ್ಟ್ ಮಾಡಿಬಿಟ್ರೆ, ಅಂದರೆ ತೋರಿಸ್ಕೊಳ್ದೇ ಇದ್ದರೆ ಅಥವಾ ತೋರಿಸ್ಕೊಂಡು ಗೊತ್ತಾದ ಮೇಲೆ ಇನ್ಕಂಪ್ಲೀಟ್ ಟ್ರೀಟ್ಮೆಂಟನ್ನು ತೊಗೊಂಡ್ರೆ, ಸರಿಯಾದ ಪ್ರಮಾಣದ ದ್ರವ್ಯಗಳನ್ನು ಔಷಧಿಗಳನ್ನು ತೊಗೊಳ್ತಿದ್ರೆ ಏನೆಲ್ಲ ಸಾಧಕ ಬಾಧಕಗಳಾಗ್ಬೋದು, ಮಾರಕವಾಗಿ ಹೇಗೆ ಅದು ಪರಿವೃತ್ತವಾಗ್ಬೋದು ಅಂತ ಹೇಳ್ಬೋದಾ? ನೋಡಿ, ಥೈರಾಯ್ಡಿಗಂತಲ್ಲ, ಇದು ಯಾವ ಕಾಯಿಲೆಗೂ ಅನ್ವಯಿಸ್ತದೆ. ಒಂದು ಕಾಯಿಲೆಗೆ ಇಂಥದ್ದೇ ಒಂದು ಇತಿಮಿತಿ ಇದೆ, ಅದಕ್ಕೊಂದು ಇಂಥದ್ದೇ ಔಷಧಿ ಇಂತಿದೆ. ಅದು ನಾನು ಸಾರ್ವಕಾಲಿಕ ಸತ್ಯ ಅಂತ ಹೇಳೋದಿಲ್ಲ. ಅದು ಬದಲಾಗ್ತಾ ಇರ್ತದೆ. ನಮಗೆ ತಿಳಿದು ಇನ್ನೂ ಸ್ವಲ್ಪ ಹೆಚ್ಚು ತಿಳಿದ ನಂತರ ನಾವು ಅದನ್ನು ಬದಲಾಯಿಸ್ತೇವೆ. ನೆವರ್ ಕಾನ್ಸ್ಟೆಂಟ್, ಎವರ್ ಚೇಂಜಿಂಗ್. ಹೌದು. ಅಂದರೆ ಯಾವಾಗಲೂ ನಾಲೆಜ್ ಅಂದರೆ ಹೇಗೆ ಅಂದರೆ ಅದು ಚೇಂಜ್ ಆಗ್ತಾ ಇರಬೇಕು. ಅದಕ್ಕೆ ವಿಜ್ಞಾನ ಅಂತ ಹೇಳೋದು. ಯಾವುದು ಚೇಂಜ್ ಆಗೋದಿಲ್ಲ ಅದು ವಿಜ್ಞಾನ ಅಲ್ಲ. ನಮಗೆ ಈಗ ತಿಳಿದ ಪ್ರಕಾರ ನಾವು ಯಾವ ಕಾಯಿಲೆಗೂ ಅದು ಏನು ನಿರ್ದಿಷ್ಟ ಆಹಾರ, ನಿರ್ದಿಷ್ಟ ವ್ಯಾಯಾಮ, ನಿರ್ದಿಷ್ಟ ಔಷಧಿ ಇದೆ, ಅದನ್ನು ನಾವು ಮಾಡಿದರೆ ಒಳ್ಳೆಯದು. ನೀವು ಈ ದಿಷ್ಟೆಯಲ್ಲಿ ಒಂದು ಹೊಸ್ತು ಹೇಳ್ತೇನೆ. ನಾವು ಈಗ ಒಬ್ಬನಿಗೆ ಏನಾದರೂ ಬಿದ್ದ, ಅವನಿಗೆ ಎಲುಬು ತುಂಡಾಯಿತು, ಕೂಡಲೇ ನಾವೇನು ಹೇಳೋದು, ಅವನು ಅದು ಕಟ್ಟಿದ ಕೂಡಲೇ ಮಲ್ಕೊಳ್ಳಿ, ಸ್ವಲ್ಪ ರೆಸ್ಟ್ ಬೇಕು, ಅದು ಎಲುಬು ಸೇರಬೇಕು ಅಂತ. ಇದು ತಪ್ಪು ಅಭಿಪ್ರಾಯ. ಮಲ್ಕೊಂಡ್ರೆ ಅವನು ತುಂಬ ಹೊತ್ತು ಮಲ್ಕೊಂಡೇ ಇರ್ತಾನೆ, ಮತ್ತು ಅದಕ್ಕೆ ಕಾಂಪ್ಲಿಕೇಶನ್ಸ್ ಬರ್ತದೆ. ಅವನು ಅದಕ್ಕೆ ವೆಯ್ಟ್ ಬೇರಿಂಗ್ ಜಾಯಿಂಟ್, ಅದು ಬೋನ್ ಅಲ್ಲದಿದ್ದರೆ ಅವನು ಕೆಲಸ ಮಾಡ್ತಾ ಇರಬೇಕು, ಬೇಗ ಗುಣ ಆಗ್ತದೆ. ವೆರಿ ಟ್ರೂ, ವೆರಿ ಟ್ರೂ. ಹಾಗಾಗಿ ಈ ಥೈರಾಯ್ಡ್ನಲ್ಲೂ ಹಾಗೆ ಈಗ ಥೈರಾಯ್ಡ್, ನಿಮಗೆ ಹೈಪೋಥೈರಾಯ್ಡಿಸಮ್ ಉಂಟು ಅಂತ ಎಣಿಸ್ಕೊಳ್ಳಿ. ಅಂದರೆ ಥೈರಾಯ್ಡ್ ಕೆಲಸ ಸರಿಯಾಗಿ ಮಾಡೋದಿಲ್ಲ, ಏನೇ ಕಾರಣಕ್ಕಿರಲಿ. ಅದಕ್ಕೆ ನಾವೇನು ಮಾಡಬೇಕು, ಆ ಥೈರಾಯ್ಡಿಗೆ ಬೇಕಾದಂಥ ಥೈರಾಯ್ಡ್ ಎಕ್ಸ್ಟ್ರಾಕ್ಟ್ ಹೊರಗಿನಿಂದ ಕೊಡುವಾಗ ಅದರಲ್ಲಿ ಅದು ಎಷ್ಟು ಕಾಲ ಕೊಡೋದು ಅಂತ ಕೆಲವರಿಗೆ ಅದು ಸರಿಯಾಗುವವರೆಗೆ, ಹೈಪೋಥೈರಾಯ್ಡ್ ತನ್ನಷ್ಟಕ್ಕೆ ಸರಿಯಾಗ್ತದೆ. ಆದರೆ ಸರಿಯಾಗುವವರೆಗೆ ಬೇಕು. ಎಷ್ಟು ಸಮಯದವರೆಗೆ ಥೈರಾಕ್ಸಿನ್ ಲೆವೆಲ್ ಕಮ್ಮಿ ಉಂಟು ಅಷ್ಟರವರೆಗೆ ನಾವು ಕೊಡ್ತಾ ಇರಬೇಕು. ಅದನ್ನು ವೈದ್ಯರ ಹತ್ರ ಕೇಳಿ ನೀವು ಅದನ್ನು ತಗೊಳ್ಳೋದು ಉತ್ತಮ. ಕೆಲವರು ಏನು ಮಾಡ್ತಾರೆ, ಬುದ್ಧಿವಂತಿಕೆ ತಮ್ಮದೇ ಅಂತ ಹೇಳಿ ಸ್ವಲ್ಪ ದಿವಸ ತೆಗೆದುಕೊಂಡು ಬಿಡ್ತಾರೆ. ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಸೆಲ್ಫ್ ಮೆಡಿಕೇಶನ್ ಇಸ್ ವೆರಿ ಬ್ಯಾಡ್ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದರಿಂದ ಅದನ್ನು ಮಾಡಲಿಕ್ಕೆ ಹೋಗಬಾರ್ದು. ಅದನ್ನು ಸರಿಯಾಗಿ ತೆಕ್ಕೊಳ್ಳದೇ ಇದ್ದರೆ ಏನಾಗ್ತದೆ ಅಂದರೆ, ಹೈಪೋಥೈರಾಯ್ಡಿಸಮ್ ಜಾಸ್ತಿ ಆದರೆ, ಥೈರಾಯ್ಡ್ ಬಹಳ ಮುಖ್ಯ ದೇಹಕ್ಕೆ ಬೇಕಾದ, ನಮ್ಮ ದೇಹದ ಎಲ್ಲ ಮೆಟಬಾಲಿಸಮನ್ನು ಕಂಟ್ರೋಲ್ ಮಾಡೋದು ಥೈರಾಯ್ಡ್. ಆದ್ದರಿಂದ ಹೈಪೋಥೈರಾಯ್ಡಿಸಮ್ಗೆ ಬೇಕಾದಂಥ ಔಷಧಿ ಅಥವಾ ಹೈಪರ್ ಥೈರಾಯ್ಡಿಸಮನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೇಕಾದಂಥ ಔಷಧಿಗಳನ್ನು ವೈದ್ಯರು ಎಷ್ಟು ಸಮಯ ಹೇಳ್ತಾರೆ ಅಷ್ಟು ಸಮಯ ನಾವು ತೆಕ್ಕೊಳ್ಬೇಕು. ಅದಕ್ಕೆ ಥೈರಾಯ್ಡ್ ಸ್ಟೇಟ್ ಅಂತ ಹೇಳೋದು, ಆ ನಾರ್ಮಲ್ ಥೈರಾಯ್ಡ್ ಸ್ಟೇಟ್ ಬರುವವರೆಗೆ. ಆದರೆ ಆಹಾರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಬಹುದಾ? ಹೌದು. ಒಂದು ಮುಖ್ಯ ಆಹಾರ ಏನು, ಥೈರಾಯ್ಡ್ನ ಕೆಲಸ ಕಮ್ಮಿ ಆದವಾಗ, ನಿಮ್ಮ ಮೆಟಬಾಲಿಸಮ್ ಕಮ್ಮಿ ಆದವಾಗ, ಮೈಲ್ಡ್ ಹೈಪೋಥೈರಾಯ್ಡಿಸಮ್ ಇದ್ದವಾಗ ಥೈರಾಕ್ಸಿನೇ ಬೇಕು ಅಂತಿಲ್ಲ. ನಮ್ಮ ಕೊಬ್ಬರಿ ಎಣ್ಣೆ, ತೆಂಗಿನೆಣ್ಣೆ ಬಹಳ ಒಳ್ಳೆಯ ಒಂದು ಆಹಾರ. ಯಾಕೆಂದರೆ ತೆಂಗಿನೆಣ್ಣೆ ನೀವು ಬಾಯಲ್ಲಿ ತೆಕ್ಕೊಂಡ್ರೆ ಅದು ಬಾಯಲ್ಲೇ ಕರಗ್ತದೆ, ಅಲ್ಲಿಂದಲೇ ಅದು ರಕ್ತಕ್ಕೆ ಸೇರ್ತದೆ.
ಬೇರೆ ಯಾವ ಆಹಾರ ಸೇರುವುದಿಲ್ಲ, ಎರಡೇ ಆಹಾರ ಸೇರೋದು ಬಾಯಿಯಿಂದ, ಹಾಲು ತಾಯಿ ಹಾಲು ಮತ್ತು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ. ಈ ಕೊಬ್ಬರಿ ಎಣ್ಣೆ ಏನು ಮಾಡ್ತದೆ ಅಂದರೆ ನಿಮ್ಮ ಮೆಟಬಾಲಿಸಮನ್ನು ಕಂಡಪಡೆ ಇಂಪ್ರೂವ್ ಮಾಡ್ತದೆ. ಸೊ ಹೆಚ್ಚಿನವರೀಗ ಥೈರಾಕ್ಸಿನ್ ತೆಕ್ಕೊಳ್ಳೋ ಬದಲಿಗೆ ಮೈಲ್ಡ್ ಹೈಪೋಥೈರಾಯ್ಡಿಸಮ್ಗೆ ತೆಂಗಿನೆಣ್ಣೆ ಮಾತ್ರ ತೆಕ್ಕೊಳ್ತಾರೆ. ಎಷ್ಟು ಡೋಸೇಜಲ್ಲಿ ಎವ್ರಿ ಡೇ? ಡೋಸೇಜ್ ಏನೂ ಇಲ್ಲ, 1 ಟೇಬಲ್ ಸ್ಪೂನು ದಿವಸಕ್ಕೆ 2 ಸಲ. ಕರಾವಳಿ ಪ್ರಾಂತ್ಯದಲ್ಲಿ, ಕೇರಳದಲ್ಲಿ ದೈನಂದಿನ ಆಹಾರದಲ್ಲೇ ಬಳಸ್ತೇವೆ. ಹೌದು. ಅದನ್ನು ನಾವು ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಳಿ ಈ ಪ್ರಾಂತ್ಯಗಳಲ್ಲಿ ಅದನ್ನು ಇವತ್ತು ಹೇರಿಸಿ ತಿಳುವಳಿಕೆ ಕೊಡಬೇಕಾಗಿದೆ. ಹಾಗಾಗಿ ಯಾವ ಡೋಸಲ್ಲಿ ಅಂತ ತಾವು ಸ್ಪೆಸಿಫೈ ಮಾಡಿದರೆ 1 ಟೇಬಲ್ ಸ್ಪೂನ್ ದಿವಸಕ್ಕೆ 2 ಸಲ. ವೆರಿ ಗುಡ್, ವೆರಿ ಗುಡ್. ಹಾಂ, ಅದು ಮತ್ತೆ ಅದು ಎಲ್ಲ ಎಲ್ಲಿ ಕೊಬ್ಬರಿ ಎಣ್ಣೆ ನಾವು ಯೂಸ್ ಮಾಡೋದಿಲ್ಲ ಅಲ್ಲಿ ಅವರೆಲ್ಲ ಯೂಸ್ ಮಾಡಿದರೆ ಒಳ್ಳೆಯದು, ಮೆಟಬಾಲಿಸಮ್ಗೆ ಏನು ಇದು ಆಗೋದಿಲ್ಲ. ಅದು ಮಾತ್ರ ಅಲ್ಲ, ಈ ಕೊಬ್ಬು ಬರೋದು ಕೂಡ ಮೆಟಬಾಲಿಸಮ್ ಕಮ್ಮಿಯಾಗಿ ಕೊಬ್ಬು ಹೆಚ್ಚಾಗ್ತದೆ. ಮತ್ತು ಮೆಟಬಾಲಿಸಮ್ ಹೆಚ್ಚಾದ ಕೂಡ ಕೊಬ್ಬು ಕರಗ್ತದೆ. ಹಾಗಾಗಿ ಹಾಗಾಗಿ ಒಂದು ರೀತಿಯಲ್ಲಿ ಆ ಕೊಬ್ಬನ್ನು ಕಮ್ಮಿ ಮಾಡಲಿಕ್ಕೆ, ಪ್ರಿವೆಂಟ್ ಮಾಡಲಿಕ್ಕೆ ಕೂಡ ತೆಂಗಿನೆಣ್ಣೆನೇ ಒಳ್ಳೆಯದು. ಸೊ ಆಹಾರದ ಲೆಕ್ಕದಲ್ಲಿ ಅಯೋಡಿನನ್ನು ಬಿಟ್ಟರೆ ತೆಂಗಿನೆಣ್ಣೆ ಥೈರಾಯ್ಡಿಗೆ ಬಹಳ ಶ್ರೇಷ್ಠವಾದಂಥದ್ದು. ಬಹಳ ಸರಳ ವಿಧವಾದಂತಹ ಮನೆ ಮದ್ದುಗಳಾಗಿರ್ಬೋದು, ಸಿಂಪಲ್ ಆಗಿ ಪ್ರತಿನಿತ್ಯ ನಾವು ಅಡುಗೆ ಮೇಲೆ ಬಳಸ್ತಕ್ಕಂಥ ಅನೇಕ ಖಾದ್ಯಗಳು ನಮ್ಮ ಶರೀರದ ಸುಸ್ಥಿತಿಯಲ್ಲಿ, ಸ್ವಾಸ್ಥ್ಯತೆಯ ಸಂರಕ್ಷಣೆಯಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ. ಆದರೂ ನಾವು ಅನೇಕ ಥೈರಾಯ್ಡ್ ಅಷ್ಟೇ ಅಲ್ಲ, ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಔಷಧಿಗೆ ಮಾರು ಹೋಗ್ಬಿಡ್ತೀವಿ, ಔಷಧಿಯನ್ನೇ ತೊಗೊಳ್ತೀವಿ, ಪ್ರಿಸ್ಕ್ರಿಪ್ಷನ್ ಓರಿಯೆಂಟೆಡ್ ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ. ಇವತ್ತು ಡಾಕ್ಟ್ರುಗಳೂ ಅಷ್ಟೇ, ಪೇಷಂಟ್ ಬಂತ ಅಂದ ತಕ್ಷಣ 2, 3, 4 ತಾವು ಭಾಳ ಸ್ಪೆಸಿಫಿಕಾಗಿ ತಮ್ಮ ಮಾತುಗಳು ಹೇಳ್ತಿದ್ರಿ. ಮುಂಚೆ 10 ಕಾಯಿಲೆಗೆ 1 ಮಾತ್ರೆ ಇರ್ತಿತ್ತು, ಇವತ್ತು 1 ಕಾಯಿಲೆಗೆ 10 ಮಾತ್ರೆ ಇದೆ ಅಂತಕ್ಕಂಥದ್ದು. ಥೈರಾಯ್ಡ್ಗೆ ಸಂಬಂಧಪಟ್ಟ ಹಾಗೆ ಅನೇಕ ಜನ ಅನೇಕ ವರ್ಷಗಳ ಕಾಲ ಡಾಕ್ಟರ್ ಹತ್ರನೇ ಹೋಗಿದೆ. ಫಸ್ಟ್ ಟೈಮ್ ಏನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಡಾಕ್ಟ್ರು, ಆ 25 mcg ಇರ್ಬೋದು, 50 mcg ಇರ್ಬೋದು, 75 ಇರ್ಬೋದು, ತಮಗೆ ತಾವೇ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು. ಅಥವಾ ಫ್ರೀ ಅಡ್ವೈಸ್ ಅಂತ ಏನು ಕರಿತೀವಿ, ಪಕ್ಕದ ಮನೆಯವ್ರು ಹೇಳಿದರು, ನೇಬರ್ಸ್ ಹೇಳಿದರು, ಕೊಲೀಗ್ಸ್ ಹೇಳಿದರು, ಹೀಗೆ ಸೆಲ್ಫ್ ಮೆಡಿಕೇಷನ್ನ ಮಾಡಿಕೊಂಡು ತತ್ಸಂಬಂಧಿತವಾದಂತಹ ಕಾಂಪ್ಲಿಕೇಶನ್ಸ್ ಆಗ್ತಕ್ಕಂಥದ್ದು ಅಥವಾ ಕರೆಕ್ಟ್ ಕೇರ್ ಆಗ್ತಾ ಇರ್ತಕ್ಕಂಥದ್ದು. ಈ ಸೆಗ್ಮೆಂಟ್ ಆಫ್ ಪೇಷಂಟ್ಸ್ಗೆ ಒಂದು ಸ್ಪೆಸಿಫಿಕ್ ಸಂದೇಶ ತಾವು ಕೊಡೋದಾದರೆ ಏನು ಕೊಡ್ಬೋದು ಡಾಕ್ಟ್ರೆ? ಡಾಕ್ಟರ್ ಹತ್ರ ಹೋದ ನಂತರ ಡಾಕ್ಟರ್ ಹೇಳಿದ್ದನ್ನು ಕೇಳೋದು ಒಳ್ಳೆಯದು. ನಮಗೆ ಅವ್ರಿಗೆ ಹೆಚ್ಚು ಗೊತ್ತುಂಟು, ಅಥವಾ ನಮ್ಮ ಮಿತ್ರರಿಗೆ ಹೆಚ್ಚು ಗೊತ್ತುಂಟು, ನಮ್ಮ ಬದಿ ಮನೆಯವರಿಗೆ ಹೆಚ್ಚು ಗೊತ್ತುಂಟು ನಾವು ಎಣಿಸಿಕೊಂಡು ಅವರು ಕೇಳಿದ್ದನ್ನು ಹೇಳೋದ್ರ ಬದಲಿಗೆ ಡಾಕ್ಟ್ರಲ್ಲಿ ಹೋದ ನಂತರ ಅವ್ರು ಹೇಳಿದ್ದನ್ನು ಕೇಳೋದು ಉತ್ತಮ. ನೀವು ಡಾಕ್ಟ್ರಲ್ಲಿ ಹೋಗದಿದ್ದರೆ ಅದು ಬೇರೆ ಪ್ರಶ್ನೆ, ಹೋದ ನಂತರ ಅವ್ರು ಹೇಳಿದ್ದನ್ನು ಕೇಳೋದು ಯಾವಾಗಲೂ ಒಳ್ಳೆಯದು. ಅವ್ರು ಹೇಳಿದ ಹಾಗೆ ಈಗ ನೀವು ಹೈಪೋಥೈರಾಯ್ಡಿಸಮ್ ನೀವು ಮಾತ್ರ ತೆಕ್ಕೊಳ್ಳಿಲ್ಲ, ಏನಾಗ್ತದೆ, ಹೈಪೋಥೈರಾಯ್ಡಿಸಮ್ ಜಾಸ್ತಿ ಆಗ್ತದೆ, ಅದು ಕೂಡ ಮೆಟಬಾಲಿಸಮ್ ಕಮ್ಮಿ ಆಗ್ತದೆ. ಆ ಮೆಟಬಾಲಿಸಮ್ ಕಮ್ಮಿ ಆದ್ದರಿಂದ ಹಲವು ಥರದ ಕಾಯಿಲೆಗಳು ಬರ್ತದೆ ದೇಹಕ್ಕೆ. ಅದನ್ನೆಲ್ಲ ಯಾಕೆ ಬರೆಸ್ಕೊಳ್ಳೋದು? ಇದು ಭಾಳ ಸಿಂಪಲ್ ಅಲ್ವಾ? ಹಾಗಾಗಿ ಅದು ಒಂದು. ಇನ್ನೊಂದು, ಯೋಗದಲ್ಲಿ ಕೆಲವು ಥರದ ಕ್ರಿಯೆಗಳಿವೆ, ಪ್ರಾಣಾಯಾಮ ಅಲ್ಲದೆ ಕೆಲವು ಥರದ ಕ್ರಿಯೆಗಳಿವೆ. ಇದು ಥೈರಾಯ್ಡ್ ಫಂಕ್ಷನಿಗೆ ಬಹಳ ಒಳ್ಳೆಯದು, ಒತ್ತು ಕೊಡ್ತದೆ. ಅದು ಥೈರಾಯ್ಡ್ ಫಂಕ್ಷನ್ ಹೆಚ್ಚಾದವಾಗ ಯೋಗದಿಂದ ಅದನ್ನು ಕಂಟ್ರೋಲ್ ಮಾಡ್ಬೋದು ಟು ಎ ಸರ್ಟನ್ ಎಕ್ಸ್ಟೆಂಟ್. ಅದರ ಅರ್ಥ ಔಷಧಿ ಬೇಡ ಅಂತ ನಾನು ಹೇಳಲಿಲ್ಲ, ಅದೊಂದು ಎಡ್ಜಂಕ್ಟ್ ಅದರೊಟ್ಟಿಗೆ, ಸಪೋರ್ಟಿವ್ ಟ್ರೀಟ್ಮೆಂಟ್. ಹಾಂ, ಯಾಕೆಂದರೆ ಈಗ ಯೋಗದ ಸುದ್ದಿ ಮಾತಾಡಿದರೆ ಕೋಪ ಬರುವವರು ಕೆಲವರು ಇದ್ದಾರೆ. ಒಬ್ಬರು ನಮ್ಮ ವೈದ್ಯರು ಒಬ್ಬರು ಬರೆದಿದ್ರು, ಯೋಗದಿಂದ ಏನೂ ಆಗೋದಿಲ್ಲ, ಇದೆಲ್ಲ ಸುಮ್ಮನೆ ವೇಸ್ಟ್ ಅಂತ. ಅಂದರೆ ಅದು ಆ ಸಬ್ಟರೇನಿಯನ್ ವ್ಯೂ ಏನು ಅಂದರೆ, ಅವರಿಗೆ ಯಾರೋ ಯೋಗ ಹೇಳುವವರ ಆಗೋದಿಲ್ಲ. ಈಗ ಅವರು ಒಂದು ಬೇರೆ ಪಾರ್ಟಿಯವರು ಇರ್ಬೋದು, ಹಾಗಾಗಿ ಮೋಡಿ ಯೋಗ ಮಾಡ್ತಾನೆ ಅಂತ ಅವರಿಗೆ ಹೊಟ್ಟೆಗಿಚ್ಚಿರ್ಬೋದು. ಅದಕ್ಕಾಗಿ ಯೋಗ ಏನು ಪ್ರಯೋಜನ ಇಲ್ಲ ಅಂತ ಬರೆಯುದು. ನಾವು ನಮ್ಮ ಅಭಿಪ್ರಾಯಗಳನ್ನು ನಾವು ಅದನ್ನು ಜನರ ಮೇಲೆ ಹೇರಲಿಕ್ಕೆ ಪ್ರಯತ್ನ ಮಾಡೋದು. ಡಾಕ್ಟರ್, ಒಂದು ಚಿಕ್ಕ ವಿರಾಮ ತಗೊಳ್ಳೋಣ, ಮತ್ತೆ ಕಾರ್ಯಕ್ರಮ ಮುಂದುವರ್ಸೋಣ. ಸ್ನೇಹಿತರೆ, ಒಂದು ಪುಟ್ಟ ವಿರಾಮ ಕಾರ್ಯಕ್ರಮದಲ್ಲಿ ಮತ್ತೆ ವಾಪಸ್ ಬರ್ತೀವಿ, ಕಾಯ್ತಾ ಇರಿ.